ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ವಿಚಾರ ಏನಪ್ಪ ಅಂದರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ನೋಟಿಫಿಕೇಷನನ್ನು ಜನವರಿ 24, 2025 ಇಸ್ವಿಯಲ್ಲಿ ಹೊರಡಿಸಲಾಗಿರುತ್ತದೆ. ಅಂದರೆ ನಿನ್ನೆಯಿಂದ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೂಡ ಪ್ರಾರಂಭವಾಗಿದ್ದು, ಹುದ್ದೆಗಳು ಒಂದು ಟ್ರೇಡ್ ಅಥವಾ ಟೆಕ್ನಿಷಿಯನ್ ಮತ್ತು ಗ್ರ್ಯಾಜುಯೇಟ್ ಅಪ್ರೆಂಟಿಸ್ನ ಹುದ್ದೆಗಳು ಖಾಲಿ ಇರುತ್ತವೆ. ಟೆಕ್ನಿಷಿಯನ್ ಆ್ಯಂಡ್ ನಾಟ್ ಟೆಕ್ನಿಷಿಯನ್ನ ಲೊಕೇಶನ್ಸ್ ಬಂದು ವೆಸ್ಟ್ ಬೆಂಗಾಲ್, ಬಿಹಾರ್, ಒಡಿಶಾ, ಜಾರ್ಖಂಡ್, ಅಸ್ಸಾಂ, ಸಿಕ್ಕಿಂ, UT, ಅಂಡಮಾನ್ ನಿಕೋಬಾರ್, ಐಸ್ಲ್ಯಾಂಡ್, ತ್ರಿಪುರಾ, ನಾಗಾಲ್ಯಾಂಡ್, ಮಿಜೋರಾಂ, ಮೇಘಾಲಯ, ಮಣಿಪುರ್, ಅರುಣಾಚಲ್ ಪ್ರದೇಶನಲ್ಲಿ ಈ ಲೊಕೇಶನ್ ಇರ್ತವೆ. ಅಂದರೆ ಪೋಸ್ಟಿಂಗ್ ಕೂಡ ಅಲ್ಲೇ ಇರ್ತವೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಅದರ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಮೊದಲನೇದಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಟೆಕ್ನಿಷಿಯನ್ನ ಅಪ್ರೆಂಟಿಸ್ನ ಹುದ್ದೆಗಳು ಬಂದು ಒಟ್ಟು 87 ಹುದ್ದೆಗಳು ಖಾಲಿ ಇರ್ತವೆ. ಮತ್ತು UR, EWS, SC, ST, OBC, PW ಅಭ್ಯರ್ಥಿಗಳು ರಿಸರ್ವೇಷನ್ ಕೂಡ ಮಾಡ್ಕೊಳ್ಬೋದಾಗಿತ್ತು. ಬಟ್ PWBD ಅಭ್ಯರ್ಥಿಗಳು ಇದಕ್ಕೆ ಮಾತ್ರ ರಿಸರ್ವೇಷನ್ ಇರೋದಿಲ್ಲ. ಅಂದರೆ ಈ ಕೆಲವೊಂದು ಇದಕ್ಕೆ ರಿಸರ್ವೇಷನ್ ಇದ್ದಾವೆ, ಕೆಲವೊಂದು ಹುದ್ದೆಗಳಿಗೆ ರಿಸರ್ವೇಷನ್ ಇರೋದಿಲ್ಲ. ಸ್ಟೇಟ್ ವೈಸ್ ಇದ್ದಾವೆ ಮತ್ತು ಹುದ್ದೆ ವೈಸು ಇದ್ದಾವೆ. ಹಾಗೆ ಬಿಹಾರ್ನಲ್ಲಿ 32 + 14 ಹುದ್ದೆಗಳು, ಒಡಿಸ್ಸಾದಲ್ಲಿ 25 + 12 ಹುದ್ದೆಗಳು, ಜಾರ್ಖಂಡ್ನಲ್ಲಿ 12 + 7 ಹುದ್ದೆಗಳು, ಅಸ್ಸಾಂನಲ್ಲಿ 40 + 15 ಹುದ್ದೆಗಳು, ಸಿಕ್ಕಿಂನಲ್ಲಿ 2 ಹುದ್ದೆಗಳು, ತ್ರಿಪುರಾದಲ್ಲಿ 4 ಹುದ್ದೆಗಳು, ನಾಗಾಲ್ಯಾಂಡ್ನಲ್ಲಿ 2 ಹುದ್ದೆಗಳು, ಹೀಗೆ ಹುದ್ದೆಗಳು ಖಾಲಿ ಇದ್ದು, ನೋಡಿ ಅಲ್ಲಿ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಕ್ಲಿಯರ್ ಆಗಿದೆ ಇಲ್ಲಿ ಎಷ್ಟೆಷ್ಟು ಹುದ್ದೆ. ಮತ್ತು ಇದು ಬಂದು ಗ್ರ್ಯಾಜುಯೇಟ್ ಅಪ್ರೆಂಟಿಸ್ನ ಹುದ್ದೆಗಳಾಗಿರ್ತವೆ. ಒಮ್ಮೆ ನೋಡಿಕೊಂಡು ಅಪ್ಲೈ ಮಾಡುವಂಥವ್ರು ಕ್ಲಿಯರಾಗಿ ನೋಡಿ ಅಪ್ಲೈ ಮಾಡಿ. ನಿಮ್ಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ, ನೋಟಿಫಿಕೇಷನ್ ಬೇಕು ಅಂದರೆ ಕೂಡ ನಾನು ಮೆಸೇಜ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇನ್ನು PWBD ಕ್ಯಾಟಗರಿ ಅಭ್ಯರ್ಥಿಗಳಾದರೆ ಲೋ ವರ್ಷನ್, ಬ್ಲೈಂಡ್ನೆಸ್, ಹಾರ್ಡ್ ಆನ್ ವಿಯರಿಂಗ್, ಡೆಪ್ತ್ ಮತ್ತು ಮಸ್ಕುಲೇಟೆಡ್ ಮತ್ತು ಡ್ರಾಲ್ಫಿಶ್, ಆ್ಯಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ ಮತ್ತು ಮಲ್ಟಿಪಲ್ ಡಿಸಬಿಲಿಟೀಸ್ ಇರುವಂಥ ಅಭ್ಯರ್ಥಿಗಳು, ಮತ್ತು 1 arm 1 leg, ಆರ್ಥೋಪೆಡಿಕ್, ಹ್ಯಾಂಡಿಕ್ಯಾಪ್ಡ್, ಲೋಕೋಮೋಟರ್, ಫಿಸಿಕಲ್, ವಿಷನ್, ಹಿಯರಿಂಗ್ನಲ್ಲಿ ತೊಂದರೆ ಇರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿರ್ತದೆ. ಮತ್ತು ಆ ರೀತಿ ಅಭ್ಯರ್ಥಿ ಅಪ್ಲೈ ಮಾಡುವಂಥವ್ರು ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕಾಗಿರ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಏಜ್ ಲಿಮಿಟ್ ಕೂಡ ಇದ್ದು, ಮಿನಿಮಮ್ ಏಜ್ ಲಿಮಿಟ್ ಬಂದು 18 ವರ್ಷ, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 24 ವರ್ಷ ಆಗಿರ್ತದೆ. ಪ್ಲಸ್ ನಿಮಗೆ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. SC ST ಕ್ಯಾಂಡಿಡೇಟ್ಗಾದರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. OBC ಕ್ಯಾಂಡಿಡೇಟ್ ಆದರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್. ಮತ್ತು PWBD ಕ್ಯಾಟಗರಿಗೆ ಅಭ್ಯರ್ಥಿ ಆದರೆ ಎಲ್ಲ ಅಭ್ಯರ್ಥಿಗೂ 10 ವರ್ಷ. ಬಟ್ ಅದರಲ್ಲಿ SC ST ಕ್ಯಾಂಡಿಡೇಟ್ ಆದರೆ 15 ವರ್ಷ. ಅದರಲ್ಲಿ OBC ಅಭ್ಯರ್ಥಿ ಆದರೆ 13 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಮತ್ತು ಅಪ್ರೆಂಟಿಸ್ನ ಟ್ರೈನಿಂಗ್ ಪೀರಿಯಡ್ ಬಂದು 12 months ಅಂದರೆ 1 year ಆಗಿರ್ತದೆ. 1 yearವರೆಗೂ ನಿಮಗೆ ಟ್ರೈನಿಂಗ್ ಇರುತ್ತೆ. ಮತ್ತು ಮೇಯ್ನಾಗಿ ಈ ಹುದ್ದೆಗೆ ಆಯ್ಕೆ ಆಗಲು ಯಾವುದೇ ರೈಟಿಂಗ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರೋದಿಲ್ಲ. ನಿಮಗೆ ನೀವು ಕಳಿಸೋಂಥ ನೋಟಿಫಿಕೇಷನ್ನ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮನ್ನ ಕರೆಸಿ ಡೈರೆಕ್ಟಾಗಿ ಆಯ್ಕೆ ಮಾಡ್ತಾರೆ. ನೋಡಿ ನೀಡಿದ್ದಾರೆ ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡುವ ಮೂಲಕ, ಮತ್ತು ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಿಮಗೆ ಹಾಗೆ ಡೈರೆಕ್ಟಾಗಿ ಆಯ್ಕೆ ಮಾಡ್ತಾರೆ. ಇನ್ನು ನೀವೇನಾದರೂ ಈ ಹುದ್ದೆಗೆ ಅಪ್ಲೈ ಮಾಡುವಂಥರ ಆಗಿದ್ದರೆ
ಇವುದೇ ಅಫಿಷಿಯಲ್ ವೆಬ್ಸೈಟ್ ಆದ IOCL.com ಈ ವೆಬ್ಸೈಟ್ಗೆ ಹೋಗಿ ಅಪ್ರೆಂಟಿಸ್ ಮೇಲೆ ಕ್ಲಿಕ್ ಮಾಡಿ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದಾಗ್ತದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋದು ಆಲ್ರೆಡಿ ಸ್ಟಾರ್ಟ್ ಆಗಿದ್ದು, ಕೊನೆಯ ದಿನಾಂಕ ಬಂದು ಫೆಬ್ರವರಿ 14ನೇ ತಾರೀಕು ಸಂಜೆ 5 ಗಂಟೆ ತನಕ ನಿಮಗೆ ಟೈಮ್ ಇರುತ್ತೆ. ಅದರೊಳಗಡೆ ಆಗಿ ನೀವು ಅಪ್ಲೈ ಮಾಡ್ಬೋದಾಗಿದ್ದು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರ್ತದೆ. ಆಫ್ಲೈನ್ ಇರೋದಿಲ್ಲ, ಬರೀ ಆನ್ಲೈನ್ ಮಾತ್ರ ಇರುತ್ತೆ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಮತ್ತು ಏನೇನು ಡಾಕ್ಯುಮೆಂಟ್ ನೀವು ಎತ್ಕೊಂಡು ಹೋಗ್ಬೇಕನ್ನೋದು ನೋಡೋದಾದರೆ 10th ಮಾರ್ಕ್ಸ್ ಕಾರ್ಡ್ ಮತ್ತು ಸೇಮ್ 10th ಮ್ಯಾಟ್ರಿಕ್ಯುಲೇಷನ್ ಎಲ್ಲ ಒಂದೇ ಇರುತ್ತೆ. ಮತ್ತು ಮಾರ್ಕ್ ಶೀಟ್ ಆ್ಯಂಡ್ ಸರ್ಟಿಫಿಕೇಟ್, ಡಿಗ್ರಿ ಆರ್ ಪ್ರೊವಿಷನಲ್ ಸರ್ಟಿಫಿಕೇಟ್, ಅಂದರೆ ನೀವು ಯಾವ್ದು ಮುಗಿಸಿರ್ತೀರಲ್ಲ, ಡಿಗ್ರಿ ಆಗಲಿ, ITI ಆಗಲಿ, ಇಲ್ಲ ಡಿಪ್ಲೊಮಾ ಆಗಲಿ, ಟೆಕ್ನಿಷಿಯನ್ ಆಗಲಿ ಮುಗಿಸಿರ್ತೀರಲ್ಲ, ಸರ್ಟಿಫಿಕೇಟ್ ಆಫ್ ರೆಸಿಡೆಂಟ್ ಸೆಂಟ್ರಲ್ ಅಪ್ಲಿಕೇಬಲ್, ಕ್ಯಾಸ್ಟ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗಿರ್ತದೆ. ಮತ್ತು PWBD ಅಂದರೆ ಆ ಸರ್ಟಿಫಿಕೇಟ್, EWS ಅಭ್ಯರ್ಥಿ ಇದ್ದಲ್ಲಿ ಹಿಂದುಳಿದ ವರ್ಗದ ಸರ್ಟಿಫಿಕೇಟ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಮತ್ತು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ನಿಮ್ಮದು ಸಿಗ್ನೇಚರ್ ಇನ್ನು ಬ್ಲೂ ಪೆನ್ನಲ್ಲಿ ಸಿಗ್ನೇಚರ್ ಮಾಡಿ ತೊಗೊಂಡೋಗಿರ್ಬೇಕಾಗ್ತದೆ. ಕ್ಯಾಂಟ್ ಹ್ಯಾವ್ ಪ್ಯಾನ್ ಕಾರ್ಡ್, ಮತ್ತು ನೀವು ಅಪ್ಲೈ ಮಾಡೋವಂಥವ್ರಿಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಇರಲೇಬೇಕಾಗಿರ್ತದೆ. ಅಂದರೆ ಒಬ್ಬೊಬ್ರು ಪ್ಯಾನ್ ಕಾರ್ಡ್ ಇರೋದಿಲ್ಲ, ಅದಕ್ಕೋಸ್ಕರ ಹೇಳ್ತೀನಿ, ಪ್ಯಾನ್ ಕಾರ್ಡ್ ಕೂಡ ಇರಲೇಬೇಕಿರ್ತದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ 14ನೇ ತಾರೀಕೊಳಗೂ ನೀವು ಅಪ್ಲೈ ಮಾಡ್ಬೋದಾಗಿರ್ತದೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇದ್ದು, ಅಂದರೆ ನಿಮ್ಮದು ಶಾರ್ಟ್ ಲಿಸ್ಟ್ ಮಾಡ್ತಾರಲ್ಲ, ಶಾರ್ಟ್ ಲಿಸ್ಟ್ ಮಾಡಿ ಆಗಿ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಶಾರ್ಟ್ ಲಿಸ್ಟ್ ಈ ಥರ ಆಗಿದೆ ಅಂತ. ಅದೇ ಟೈಮ್ದಲ್ಲಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರ್ತದೆ. ಅವಾಗ ಎತ್ಕೊಂಡ್ರೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದೆ, ನಿಮ್ಮನ್ನ ಆವಾಗಲೇ ಜಾಯಿನ್ ಮಾಡಿಸ್ಕೊತಾರೆ. ಇನ್ನು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಇದೇ ಥರ ನಮ್ಮ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.